ಎಷ್ಟು ಫ್ರೆಶ್ ಆದ ಬಂಗುಡೆ ಸಿಕ್ಕಿದೆ ನೋಡಿ ಇವತ್ತು. ಅದಕ್ಕೆ ನಾನೀಗ ತೆಂಗಿನಕಾಯಿಯನ್ನು ಹುರಿದು ಒಂದು ಸಾರು ಮಾಡ್ತೇವೆ ನಾವಿಲ್ಲಿ. ರಸ ಅಂತ ಹೇಳ್ತೇವೆ ಇದಕ್ಕೆ. ಬಂಗುಡೆಕಾಯಿಯ ಸಾರು ಇವತ್ತಿನ ರೆಸಿಪಿ. ನಮಸ್ತೆ ಫ್ರೆಂಡ್ಸ್, ಗುಡ್ ಫುಡ್ ಲ್ಯಾಂಡ್ ಚಾನಲಿಗೆ ನಿಮಗೆಲ್ರಿಗೂ ಸ್ವಾಗತ. ಹಾಗಾದರೆ ಇದಕ್ಕೆ ಏನೇನು ಬೇಕು ನೋಡುವ. 1-2 ಚಮಚ ತೆಂಗಿನ ಎಣ್ಣೆಯನ್ನು ನಾನೀಗ ಒಂದು ಪ್ಯಾನಿಗೆ ಹಾಕ್ತಾ ಇದ್ದೇನೆ ನೋಡಿ. ಅದಕ್ಕೊಂದು 10 ಬೆಳ್ಳುಳ್ಳಿ, ಸಿಪ್ಪೆ ತೆಗೆದ ಬೆಳ್ಳುಳ್ಳಿ, ಮತ್ತೊಂದು ಸಣ್ಣ ತುಂಡು 1 ಇಂಚಿನಷ್ಟು ಶುಂಠಿಯನ್ನು ಕಟ್ ಮಾಡಿ ಈಗ ಒಂದು ಸ್ವಲ್ಪ ಹೊತ್ತು ಹುರಿತೇನೆ ಅಷ್ಟೇ. ಯಾಕಂದರೆ ಬೇರೆ ಎಲ್ಲ ಸಾಮಗ್ರಿ ಹಾಕ್ಲಿಕ್ಕೆ ಉಂಟು ಇದಕ್ಕೆ. ಮೆಲ್ಲ ಉರಿಯಲ್ಲಿ ಇಟ್ಟಿದ್ದೇನೆ ನಾನು ಗ್ಯಾಸಿದು. ಇದು ನೋಡಿ 1 ಟೇಬಲ್ ಸ್ಪೂನ್ನಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಮತ್ತು 1 ಟೇಬಲ್ ಸ್ಪೂನ್ ಕೆಂಪು ಮೆಣಸಿನ ಪುಡಿ ಅದನ್ನು ಹಾಕಿದ್ದೇನೆ ಕಲ್ಲರಿಗೆ ಮತ್ತು ಖಾರಕ್ಕೆ ಬೇಕಾಗಿ ನೋಡಿ. ಸ್ವಲ್ಪ ಕರಿಬೇವು ಹಾಕಿದ್ದೇನೆ, 1-2 ಎಸಳು. 1 ಕಪ್ಪಿನಷ್ಟು ತೆಂಗಿನ ತುರಿ ಫ್ರೆಶ್. ಇದನ್ನೆಲ್ಲ ಹಾಕಿ ತೆಂಗಿನ ತುರಿಯ ಸ್ವಲ್ಪ ಹಸಿ ವಾಸನೆ ಹೋಗುವವರೆಗೆ ಹುರಿದರೆ ಸಾಕು, ಜಾಸ್ತಿ ಹುರಿಬೇಕಂತೇನಿಲ್ಲ. ಎಲ್ಲ ಸಾಮಗ್ರಿಗಳನ್ನು ಸ್ವಲ್ಪ ಸ್ವಲ್ಪ ಹೊತ್ತು ಹುರಿದ್ರೆ ಸಾಕಾಗ್ತದೆ. ಬೇರೆ ಏನು ಹೆಚ್ಚು ಸಾಮಗ್ರಿ ಇಲ್ಲ ಇದಕ್ಕೆ. ಇನ್ನೊಂದು ಕೊತ್ತಂಬರಿ ಹುಡಿ ಒಂದು ಹಾಕಿದರೆ ಇಷ್ಟೇ ಸಾಮಾನು ಇದಕ್ಕೆ. 1.5 ಟೇಬಲ್ ಸ್ಪೂನ್ನಷ್ಟು ನಾನು ಕೊತ್ತಂಬರಿ ಹುಡಿ ಹಾಕ್ತೇನೆ ನೋಡಿ. ಇದನ್ನು ಅಷ್ಟೇ 1 ಗಳಿಗೆ ಹುರಿದ್ರಾಯಿತು ನೋಡಿ. ಈ ರೀತಿ ಹುರಿದು ಇದನ್ನು ಗ್ಯಾಸ್ ಆಫ್ ಮಾಡಿ ತಣ್ಣಗಾಗಲಿಕ್ಕೆ ಇಡುವ. ನಂತರ ಮಿಕ್ಸಿ ಅಥವಾ ಗ್ರೈಂಡರಲ್ಲಿ ಹಾಕಿ ರುಬ್ಬಬೇಕು ನಾವು ನುಣ್ಣಗಿದ್ದನ್ನು. ನಾನು 1 kg ತೆಗೆದುಕೊಂಡಿದ್ದೇನೆ ಬಂಗುಡೆ. ಆದರೆ ಈಗ ನಾನು 3 ಮೀನು ಮಾತ್ರ ಸಾರಿಗೆ ಹಾಕ್ತಾ ಇದ್ದೇನೆ ನೋಡಿ. ಒಳ್ಳೆ ಫ್ರೆಶ್ ಆದ ಬಂಗುಡೆ ಇದು. ಇದನ್ನು ನಾನೀಗ ತಣ್ಣಗಾಗಿದೆ ಮಿಕ್ಸಿಗೆ ಹಾಕ್ತಾ ಇದ್ದೇನೆ ನೋಡಿ. ಇದಕ್ಕೀಗ ಕೆಲವು ಸಾಮಗ್ರಿ ಹಾಕಲಿಕ್ಕಿದೆ. ಒಂದು ಸಣ್ಣದ ಸ್ವಲ್ಪ ಮೀಡಿಯಮ್ ಸೈಜಿನ ನೆಲ್ಲಿ ಗಾತ್ರದಷ್ಟು ಹುಳಿ, ಅಂದರೆ ಒಂದು ಅರ್ಧ ಲಿಂಬೆಹಣ್ಣಿನ, ದೊಡ್ಡ ಲಿಂಬೆಹಣ್ಣಿನ ಅರ್ಧದಷ್ಟು, ಮತ್ತು ಒಂದು ಮೀಡಿಯಮ್ ಸೈಜಿದೊಂದು ಈರುಳ್ಳಿಯನ್ನು ತೆಳುವಾಗಿ ಕಟ್ ಮಾಡಿ ಹಾಕಿದೆ ನೋಡಿ. 1 ಲೋಟದಷ್ಟು ನೀರು ಹಾಕಿ ಇದನ್ನೀಗ ನುಣ್ಣಗೆ ರುಬ್ಬುವ. ಇದು ನೋಡಿ, ನಾನು ಮಣ್ಣಿನ ಇದು ಪಾತ್ರೆ ತೆಗೆದುಕೊಂಡಿದ್ದೇನೆ. ಇದಕ್ಕೊಂದು 2 ಚಮಚ ಎಣ್ಣೆ, ಒಂದು ಅರ್ಧ ಚಮಚ ಸಾಸಿವೆ ಚಟಪಟ ಅಂದಾಗ 1 ಚಮಚದಷ್ಟು ಮೆಂತೆಕಾಳು ಹಾಕಿ 1 ಗಳಿಗೆ ಇದನ್ನು ಹುರಿಯುವ. ಮೆಂತೆಕಾಳು ಫ್ರೈ ಆದ ಕೂಡಲೇ 1 ಸಣ್ಣ ಈರುಳ್ಳಿಯನ್ನು ತೆಳುವಾಗಿ ಕತ್ತರಿಸಿ ಇದಕ್ಕೆ ಹಾಕಬೇಕು. ತೆಳುವಾಗಿ ಕತ್ತರಿಸಿ ಹಾಕಿ ಸ್ವಲ್ಪ ಬಣ್ಣ ಬದಲಾಗುವವರೆಗೆ ಹುರಿದ್ರೆ ಸಾಕಿದನ್ನು. ಜಾಸ್ತಿ ಹುರಿಯುವುದು ಬೇಡ, ಕಪ್ಪಾಗುವುದೆಲ್ಲ ಬೇಡ. ಇದು ಸ್ವಲ್ಪ ಬಣ್ಣ ಬದಲಾಗುವವರೆಗೆ ಹುರಿದ್ರೆ ಸಾಕು. ಸ್ವಲ್ಪ ಕರಿಬೇವು ಹಾಕುವ, ಪರಿಮಳ ಆಗ್ತದೆ ಅದಕ್ಕೋಸ್ಕರ. ಇದನ್ನು ಅಷ್ಟೇ ನೋಡಿ 1 ಗಳಿಗೆ ಚಟಪಟ ಅಂತದೆ ನೋಡಿ ಕರಿಬೇವು, ಆವಾಗ ಸಾಕು. ಮತ್ತು ಈಗ 1 ದೊಡ್ಡ ಟೊಮೆಟೊ ನಾನು ತಣ್ಣಗೆ ಕಟ್ ಮಾಡಿ ಹಾಕಿದ್ದೇನೆ ಇದಕ್ಕೆ ನೋಡಿ. ತೆಳುವಾಗಿ ಕಟ್ ಮಾಡಿದ್ದೇನೆ. ತೆಳುವಾಗಿ ಕಟ್ ಮಾಡಿದರೆ ಬೇಗ ಫ್ರೈ ಆಗ್ತದೆ ಅದಕ್ಕೋಸ್ಕರ. ಮತ್ತು ಸ್ವಲ್ಪ ಉಪ್ಪು ಹಾಕಿ ಈಗ ಇದನ್ನು ಚೆನ್ನಾಗಿ ಬೇಯುವವರೆಗೀಗ ನಾವು ಇದನ್ನು ಬೇಯಿಸಬೇಕು. ಸ್ವಲ್ಪ ಹುರಿದು ನಂತರ ಬೇಯಿಸಬೇಕು, ಮುಚ್ಚಳ ಮುಚ್ಚಿ ಮೆಲ್ಲ ಉರಿಯಲ್ಲಿಟ್ಟು ಬೇಯಿಸ್ತಾ ಇದ್ದೇನೆ ನಾನು ನೋಡಿ. ಈಗ ಇದು ಮಸಾಲೆಯನ್ನು ನುಣ್ಣಗೆ ರುಬ್ಬಿ ತಂದಿದ್ದೇನೆ ನಾನೀಗ. ಗ್ರೈಂಡರಲ್ಲಿ ಹಾಕಿದರೆ ಇನ್ನಷ್ಟು ನುಣ್ಣಗೆ ರುಬ್ಬಿ ಬರ್ತದೆ ಅದರಲ್ಲಿ. ಮಿಕ್ಸಿಯಲ್ಲಿ ಸ್ವಲ್ಪ ಅಷ್ಟೊಂದು ನುಣ್ಣಗೆ ರುಬ್ಬಲಿಕ್ಕೆ ಆಗೋದಿಲ್ಲ ನೋಡಿ. ಈಗ ನಾನು ಮುಚ್ಚಳ ತೆಗೆದು ನೋಡಿದರೆ ಬೆಂದಿದೆ, ಇನ್ನು ಸ್ವಲ್ಪ ಮೆತ್ತಗಾಗಲಿ. ಈಗ ನೋಡಿ ಸರಿಯಾಗಿದೆ. ಈಗ ನಾವು ರುಬ್ಬಿಟ್ಟ ಮಸಾಲೆ ಇದೆ ನೋಡಿ, ತೆಂಗಿನಕಾಯಿ ತುರಿ ಸಾಮಾನಿದು, ಅದನ್ನೀಗ ನಾವು ಇದಕ್ಕೆ ಹಾಕುವ. ಮತ್ತು 1-1.5 ಲೋಟದಷ್ಟು ನೀರನ್ನು ಮಿಕ್ಸ್ ತೊಳೆದು ನಾನು ಹಾಕಿದ್ದೇನೆ. ಈ ಸಾರನ್ನು ತುಂಬ ತೆಳುವಾಗಿ ಮಾಡೋದಿಲ್ಲ, ಸ್ವಲ್ಪ ದಪ್ಪವೇ ಇಡ್ತಾರೆ ಇದನ್ನು. ತೆಳುವಾಗಿ ಮಾಡಿದರೆ ಅಷ್ಟೊಂದು ರುಚಿ ಆಗೋದಿಲ್ಲ ಇದು. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ನೋಡಿ ಹಾಕಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ನಾವು ಮುಚ್ಚಳ ಮುಚ್ಚಿ ಮಧ್ಯಮ ಉರಿಯಲ್ಲಿ ಹುರಿಲಿಕ್ಕಿಡುವ. ಮಸಾಲೆ ಚೆನ್ನಾಗಿ ಬಿಸಿಯಾಗಬೇಕು, ಹಾಗಿದ್ದರೆ ಮಾತ್ರ ಅದು ರುಚಿಯಾಗ್ತದೆ ನಮಗೆ. ಮೀನು ಹಾಕಿದ ಮೇಲೆ ಜಾಸ್ತಿ ಕುದಿಸುವ ಅಗತ್ಯ ಇಲ್ಲ ನೋಡಿ. ಇಲ್ಲಿ ಚೆನ್ನಾಗಿ ಕುದೀತಾ ಇದೆ ನೋಡಿ. ಚೆನ್ನಾಗಿ ಕುದ್ದ ಕೂಡಲೇ ಪಕ್ಕದಲ್ಲೆಲ್ಲ ಸೈಡಲ್ಲಿ ಸ್ವಲ್ಪ ಮಸಾಲೆಯ ಮೇಲ್ಗಡೆ ಎಣ್ಣೆ ಬಿಡ್ತದೆ ನೋಡಿ. ಸೈಡಲ್ಲಿ ಕಾಣ್ತದೆ ನೋಡಿ, ದಪ್ಪ ದಪ್ಪಾಗಿದ್ದು ನೋಡಿ ಹೇಗೆ ಕಾಣ್ತದೆ ನೋಡಿ. ಹೀಗಿದ್ದರೆ ಮಸಾಲೆ ಚೆನ್ನಾಗಿ ಕುದ್ದಿದೆ ಅಂತ ಅರ್ಥ. ಈಗ ನಾನು ಕಟ್ ಮಾಡಿಟ್ಟ ಬಂಗುಡೆ ಫಿಶನ್ನು ಹಾಕ್ತಾ ಇದ್ದೇನೆ ನೋಡಿ.
ಒಂದು ಬಂಗುಡೆ ಫಿಶನ್ನು ನಾನು 3 ತುಂಡು ಮಾಡಿದ್ದೇನೆ. ತಲೆ ಭಾಗ ಹಾಕಲಿಲ್ಲ ನಾನು, ಬಾಲ ಮತ್ತು ನಡುವಿನ ಭಾಗವನ್ನು ಹಾಕ್ತಾ ಇದ್ದೇನೆ. ಇದನ್ನು ಹಾಕಿ ಮೆಲ್ಲ ಉರಿಯಲ್ಲಿ ಒಂದು 4ರಿಂದ 5 ನಿಮಿಷ ಕುದಿಸಿದರೆ ಸಾಕು. ಅಷ್ಟು ಸಹ ಬೇಕಾಗಿಲ್ಲ, ಯಾಕಂದರೆ ಪಕ್ಕ ಬೇಯ್ತದೆ ಮೀನು. ಇನ್ನೇನು ಹಾಕುವ ಅಗತ್ಯ ಇಲ್ಲ. ಬಂಗುಡೆ ಫಿಶ್ ಕರಿ ರೆಡಿ ಆಯಿತು ನೋಡಿ. ಚೆನ್ನಾಗಿ ಬೆಂದಿದೆ ನೋಡಿ. ಈಗ ನೋಡಿ, ತುಂಬ ಹೊತ್ತು ಬೆಂದರೆ ಸಹ ಅದು ಮೀನು ಪುಡಿ ಆಗ್ತದೆ. ಹಾಗಾದರೆ ನೋಡಿದ್ರಲ್ಲ ಫ್ರೆಂಡ್ಸ್, ನಿಮಗಿದು ಈ ಅಡುಗೆ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೇನೆ. ಮೀನಿನ ಸಾರು, ಬಂಗುಡೆ ಫಿಶ್ ಕರಿ ನಿಮ್ಗೆ ಇಷ್ಟ ಆಗಿದೆ ಆದರೆ ದಯವಿಟ್ಟು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ಧನ್ಯವಾದ.